ನೋಡ್ರಿ, ರಾಗಿ ದೋಸೆ ಮಾಡ್ಬೇಕು ಅನ್ಕೊಂಡಿರ್ತೀರಿ, ಆದ್ರೆ ಮನೆಯಲ್ಲಿ ರಾಗಿ ಹಿಟ್ಟು ಇರೋದಿಲ್ಲ, ರಾಗಿ ಇರ್ತಾವೆ. ರಾಗಿಯಿಂದ ಹೇಗೆ ದೋಸೆ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ನೋಡ್ರಿ, ನಾನು ಈ ಲೋಟದಿಂದ 4 ಲೋಟ ರಾಗಿಯನ್ನು ತಗೊಂಡಿದ್ದೀನಿ. 4 ಲೋಟ ರಾಗಿಗೆ 1 ಲೋಟ ಉದ್ದಿನಬೇಳೆ ತಗೊಂಡಿದ್ದೀನಿ, ಹಾಗೂ ಸ್ವಲ್ಪ ಕಡಲೆಬೇಳೆ ಹಾಕೋತಿದ್ದೀನಿ, ಸ್ವಲ್ಪ ತೊಗರಿಬೇಳೆ ಹಾಕೋತಿದ್ದೀನಿ, ಸ್ವಲ್ಪ ಮೆಂತೆಕಾಳನ್ನು ಹಾಕೋತಿದ್ದೀನಿ. ಈಗ ಸ್ವಚ್ಛಗೆ ಒಂದು 5-6 ಸಾರಿ ತೊಳೆದುಕೊಂಡು 5ರಿಂದ 6 ಗಂಟೆ ನೆನೆಸಿಡ್ತೀನಿ. ಈಗ ನೋಡಿ, ಬೆಳಿಗ್ಗೆ ನೆನೆಸಿಟ್ಟಿರೋ ರಾಗಿನ ಈಗ ನಾನು ಮಿಕ್ಸರ್ಗೆ ಹಾಕ್ತಾ ಇದ್ದೀನಿ. ನೋಡಿ, ಈಗ ರಾಗಿ ಮಿಕ್ಸರ್, ಬೆಳಿಗ್ಗೆ ನೆನೆಸಿಟ್ಟಿರೋ ರಾಗಿ 5 ಗಂಟೆ ಆದಮೇಲೆ ಮಿಕ್ಸರ್ಗೆ ಹಾಕೋದು ಮುಗೀತು. ಈಗ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ರಾಗಿ ಹಿಟ್ಟು ಹೇಗೆ ಉಬ್ಬಿ ಬಂದಿದೆ ಅಂತ. ಈ ಥರ ಉಬ್ಬಿ ಬಂದರೆ ದೋಸೆ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ರಾಗಿ ದೋಸೆಗೆ ಚಟ್ನಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸ್ವಲ್ಪ ಹಸಿಮೆಣ್ಸಿಕಾಯಿನ ಹುರ್ಕೋಬೇಕು, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಆಮೇಲೆ ಈರುಳ್ಳಿ, ನಾನು ಇಬ್ಬರಿಗೆ ಆಗುವಷ್ಟು ಚಟ್ನಿನ ಮಾಡ್ಕೋತಿದ್ದೀನಿ. ನೀವು ಜಾಸ್ತಿ ಜನಕ್ಕೆ ಬೇಕಂದರೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ತಗೋಬಹುದು. ಈಗ ಇದು ಮಸಾಲೆ ಚೆನ್ನಾಗಿ ಹುರಿದಿದೆ. ಈಗ ಸ್ವಲ್ಪ ಕೊಬ್ಬರಿ, ಮಿಕ್ಸರ್ ಜಾರ್ಗೆ ಕೊಬ್ಬರಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಶೇಂಗಾ ಹಾಕೋತಿದ್ದೀನಿ. ಈಗ ಸ್ವಲ್ಪ ಹುರಿಗಡಲೆ ಹಾಕೋತಿದ್ದೀನಿ ಫ್ರೆಂಡ್ಸ್. ಈಗ ಅದಕ್ಕೆ ಸ್ವಲ್ಪ ಜೀರಿಗೆ ಮಿಕ್ಸ್ ಮಾಡ್ಕೋತಿದ್ದೀನಿ, ಸ್ವಲ್ಪ ಹುಣಸೆ ಹಣ್ಣನ್ನು ಮಿಕ್ಸ್ ಮಾಡ್ಕೋತಿದ್ದೀನಿ. ಈಗ ಇದು ಹುರಿದಿಟ್ಟಿರೋ ಮಸಾಲೆನ ಹಾಕ್ಕೋತಿದ್ದೀನಿ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಚಟ್ನಿ ರೆಡಿಯಾಗಿದೆ ಫ್ರೆಂಡ್ಸ್. ಚಟ್ನಿ ಮಾಡೋದಕ್ಕೆ ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಜೀರಿಗೆ ಸಾಸಿವೆ, ಇದಕ್ಕೆ ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು, ಈ ಒಗ್ಗರಣೆನ ಇವಾಗ ಚಟ್ನಿಗೆ ಹಾಕೊಳ್ಳೋಣ. ಚಟ್ನಿ ರೆಡಿ ಆಯಿತು. ದೋಸೆ ಮಾಡ್ಕೊಳ್ಳೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ರಾತ್ರಿ ನೆನೆಸಿಟ್ಟಿರುವ ಹಿಟ್ಟನ್ನು ದೋಸೆ ಮಾಡ್ಕೊಳ್ಳೋಣ. ಆಮೇಲೆ ಚಿಟಿಕೆ ಸೋಡಾ, 2 ಹಾಕಿಕೊಂಡು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಹಂಚು ಕಾದಿದೆ ಇಲ್ಲ ಅಂತ ಟೆಸ್ಟ್ ಮಾಡೋಣ. ದೋಸೆ ಹೇಗೆ ಗರಿ ಗರಿಯಾಗಿ ಹೇಳ್ತವೆ ನೋಡಿ ಫ್ರೆಂಡ್ಸ್. ದೋಸೆ ಇಟ್ಟು ಚೆನ್ನಾಗಿ ಬರ್ತವೆ ನೋಡಿ. ಈಗ ಗರಿ ಗರಿ ದೋಸೆ, ರಾಗಿ ದೋಸೆ ಮತ್ತು ಚಟ್ನಿ ರೆಡಿಯಾಗಿದೆ. ಈಗ ರೆಡಿಯಾಗಿ ತಿನ್ನೋಕ್ಕೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.